ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಎಸ್ಡಿಪಿಐ ಪಕ್ಷ ಸಮಾವೇಶವನ್ನು ಮಾಡಿದರು. ಈ ಸಮಾವೇಶವನ್ನು ಮಹಾಲಿಂಗಪುರಿನ ಶಾದಿ ಹಾಲ್ನಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಮತ್ತು ಊರಿನ ಗುರು ಹಿರಿಯರೊಂದಿಗೆ ಸಮಾವೇಶವು ಪೂರ್ಣಗೊಂಡಿತು. ಈ ಸಮಾವೇಶದಲ್ಲಿ ಮುಖ್ಯವಾಗಿ SIR ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡಲಾಯಿತು. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂಬುದಾಗಿದೆ. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೇರಿಕೊಂಡು ಮುಸ್ಲಿಂ ಓಟುಗಳನ್ನು ತೆಗೆದುಹಾಕುವುದಾಗಿ ಸಂಚು ಮಾಡಿಕೊಂಡಿರುವುದಾಗಿದೆ. ಇದನ್ನು ನಾವು ತಡೆಯುತ್ತೇವೆ. ಪ್ರತಿ ಮುಸಲ್ಮಾನರ ಮನೆಗೆ ಹೋಗಿ SIR ಬಗ್ಗೆ ತಿಳಿಸಿ ಹೇಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಆಡಳಿತದಲ್ಲಿರುವ ಬಿಜೆಪಿ ಪಕ್ಷವು ಈ ಹಿಂದೆ NRC ಎಂಬ ಕರಾಳ ಕಾನೂನನ್ನು ತಂದಿತ್ತು. ಅದು ವಿಫಲಗೊಂಡ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಪಕ್ಷವು SIR ಅನ್ನು ತಂದಿದೆ. ಇದು ಒಂದು ರೀತಿಯ ಕರಾಳು ಕಾನೂನಾಗಿದೆ. ವಿಶೇಷವಾಗಿ ಇದರ ಬಗ್ಗೆ ಚರ್ಚೆ ಮಾಡಲಾಯಿತು. और चलो पूछते हैं उनका मकसद क्या है और वो क्या चाहते हैं आवाम से और उनकी किस तरह से मदद करना चाहते हैं, पूछते हैं. अस्सलाम वालेकुम. वालेकुम अस्सलाम रहमतुल्लाहि व बरकातुहू. देखिए, आज सोशल डेमोक्रेटिक पार्टी ऑफ इंडिया महालिंगपुर कमेटी की जानिब से एक पार्टी कन्वेंशन किया गया. हमारा इस पार्टी कन्वेंशन से मकसद ये है कि सबसे पहले आज जो हिंदुस्तान की आवाम एक बहुत बड़े चैलेंज का सामना करने जा रही है, जो SIR है, स्पेशल इंटेंसिव रिवीजन, तो इसको जो इंटेंशन से लाया गया है, जिस मकसद से बीजेपी और इलेक्शन कमीशन ऑफ इंडिया अपने मुखालिफ वोटर्स को डिलीट करने के लिए एक साजिश के तहत ये इस कानून को लेकर आए हैं, तो सोशल डेमोक्रेटिक पार्टी ऑफ इंडिया मैदान में उतरकर गली गली जाकर और BLA बनाकर और अवेयरनेस के ज़रिए से आवाम को SIR के बारे में आगाह करके हम लोग इस SIR को नाकाम करने वाले हैं. जो उनकी सोच है कि माइनॉरिटीज़ और मुसलमानों के वोटों को डिलीट करेंगे, हम लोग वो डिलीट होने नहीं देंगे. जो डॉक्यूमेंटेशन की ज़रूरत है, जिस तरह आवाम को हेल्प की ज़रूरत है, वो पूरी हेल्प करके हम लोग किसी भी हाल में आवाम का वोट डिलीट होने नहीं देंगे. और ये जो SIR अनकॉन्स्टिट्यूशनल है, जो दस्तूर की मुखालिफ है, ख़िलाफ़ है, हम इसका भी विरोध करते हैं खुले अल्फाज में. और जगह जगह हम लोग इसके विरोध में प्रोग्राम भी करेंगे और अवेयरनेस भी करेंगे और आवाम को आगाह भी करेंगे. चाहिए ये कार्यक्रम पूरे हिंदुस्तान में जारी रहेगा. जी, ये कार्रवाई हमारे सोशल डेमोक्रेटिक पार्टी ऑफ इंडिया की जानिब से पूरे हिंदुस्तान में जारी रहे. ಇವತ್ತಿನ ದಿನ ಪಕ್ಷ ಸಮಾವೇಶ ಮಾಲಿಂಗಪುರ ಶಾದಿ ಹಾಲ್ನಲ್ಲಿ ನಡೆಯಿತು. ಈ ಪಕ್ಷ ಸಮಾವೇಶ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ತಗೊಂಡು ಇವತ್ತಿನ ದಿನ ಎಲ್ಲ ಸಾರ್ವಜನಿಕ, ನಮ್ಮ ಕ್ಯಾಡರ್ ಆಗಲಿ, ನಮ್ಮ ಮೆಂಬರ್ ಆಗಲಿ, ನಮ್ಮ ಸಪೋರ್ಟರ್ಸ್ ಆಗಲಿ, ಸಾರ್ವಜನಿಕ ಆಗಲಿ, ಎಲ್ಲ ಲೀಡರ್ಸ್ಗೆ ಕರೆದು ಭಾಳಷ್ಟು ಒಂದು 2 ಸಬ್ಜೆಕ್ಟನ್ನು ಇದರಲ್ಲಿ ಇಟ್ಟಿದ್ದೀವಿ. ಒಂದನೇದು SIR. ಇದು SIR ಅಂದರೆ ಇದೊಂದು ಹಿಂಬಾಗಿಲಿಂದ ಬರುವಂಥ ಒಂದು NRC ಇರುವಂಥದ್ದು. ಈ ಏನು ನಮ್ಮ ಈಗ ಆಡಳಿತದಲ್ಲಿದೆ, ನಮ್ಮ ಭಾರತದ ಆಡಳಿತದಲ್ಲಿರುವಂಥ ರಾಷ್ಟ್ರೀಯ ಪಕ್ಷ BJP, ಇದು ಒಂದು ಕರಾಳ ಕಾನೂನು ತಂದಿದೆ ಈ ದೇಶದಲ್ಲಿ. ಇದಕ್ಕಿಂತ ಮುಂಚೆನೂ ಕೂಡ ಒಂದು NRC ಅನ್ನುವಂಥದ್ದು ಒಂದು ತಂದಿತ್ತು. ಅದಕ್ಕೆ ಭಾಳಷ್ಟು ಜನ ವಿರೋಧ ಮಾಡಿ, ವಿರೋಧ ಆದ ತಕ್ಷಣ ಅದು NRC ಅದು ಬ್ಲಾಕ್ ಮಾಡಿದ್ದಾರೆ. ಇದು ಹಿಂಬಾಗಿಲಿನಿಂದ ಒಂದು SIR ಅಂತ ಒಂದು ಕಾನೂನನ್ನು ತಂದಿದ್ದಾರೆ. ಇದು ಆ್ಯಕ್ಚುಲಿ ಇದು SIR ನಮ್ಮ ಅನ್ಕಾನ್ಸ್ಟಿಟ್ಯೂಷನಲ್ಲಿ, ಇದು ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಇಲ್ಲ. ನಮ್ಮ ಭಾರತದ ಸಂವಿಧಾನದಲ್ಲಿ ಚುನಾವಣಾ ಆಯೋಗದ ಆ್ಯಕ್ಟ್ನಲ್ಲಿ ಇರುವಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಷ್ಟೇ. ಈಗ ತಂದಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದಕ್ಕೆ ಹೆದರುವಂಥ ಅವಶ್ಯಕತೆಯೂ ಇಲ್ಲ. ಇದು ಕರಾಳ ಕಾನೂನು ಇದೆ, ಆದರೂ ಕೂಡ ಇದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬಹಳ ಚಾಲಾಕ್ಯದಿಂದ ನಾವು ಇದಕ್ಕೆ ಫೇಸ್ ಮಾಡಿದರೆ ಇದು ಏನು ಕರಾಳ ಕಾನೂನು ತಂದಿದೆ, ಇದು ಆಟೋಮೆಟಿಕ್ಲಿ ಇದು ಬಂದ್ ಆಗುತ್ತೆ ಅಂತ ನಾವು ಇದು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ 2002ರಲ್ಲಿ ಎಷ್ಟು ಜನ ನಮಗೆ ವೋಟಿಂಗ್ ಮಾಡಿದ್ದಾರೆ ಅದನ್ನು ಸಾಕ್ಷಿ ಕೇಳ್ತಾ ಇದ್ದಾರಲ್ಲ, ಅದು ಇಲ್ಲದೇ ಇದ್ದವರು ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು 2002ರಲ್ಲಿ ಇಲ್ಲದೇ ಇರುವ ಲಿಸ್ಟ್ನಲ್ಲಿ ಅವರಿಗೆ ಅವರ ಪೇರೆಂಟ್ಸ್, ಅವರ ತಂದೆ ತಾಯಿ ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅವರ ಅಜ್ಜ ಅಜ್ಜಿ ಅವರ ಒಂದು ದಾಖಲೆಯನ್ನು ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಇದಕ್ಕೆ ಮ್ಯಾಪಿಂಗ್ ಮಾಡಿದರೆ ಅದು ಆಗುತ್ತೆ.